హలో మడకసిర ఆ వెంకటేశ్వర స్వామి తిరుమల కొండపై ఎలా అయితే దర్శనమిస్తారో, ఆ అన్నపూర్ణేశ్వర సమేత కాశీ విశ్వేశ్వర స్వామి కాశీలో ఎలా అయితే దర్శనమిస్తారో, మనం ఈ రోజు చూడబోయే ఈ కొండపైన వెంకటేశ్వర స్వామి దేవాలయం, శివాలయం మరియు అక్కమ్మ గార్లు అందరూ ఒకే చోట దర్శనమిస్తారు. ఇంత పవిత్రమైన దేవాలయం ఒక కొండపైన మన మడకసిరకు చాలా సమీపంలో చూడవచ్చు. ఈ దేవాలయం యొక్క వివరాలు చూసుకున్నట్లయితే, గుడిబండ మండలం రాళ్లపల్లి సమీపంలో మదుగుబ్బి చెరువుకు ఆనుకొని ఈ దేవాలయం నిర్మించారు. ఈ దేవాలయం కొండపైకి రోడ్డు సదుపాయం కూడా ఉంది. అంతేకాకుండా ఈ కొండపైన కళ్యాణ మండపం కూడా నిర్మించారు. తెలియని ఎన్నో దేవాలయాలను మీ ముందుకు తీసుకొస్తున్న హెల్ల మడకసిర ఛానల్ ను సబ్స్క్రైబ్ చేసుకోండి. పక్కనే ఉన్న బెల్ ఐకాన్ ను ఆన్ లో పెట్టుకోండి. ఏకదైవ యజమానాయ తేజో దదాతి కళ్యాణాద్భుతగాత్రాయ కామితార్థప్రదాయిని శ్రీమద్వెంకటనాథాయ శ్రీనివాసాయ మంగళం. శ్రీమద్రమారమణ గోవింద గోవింద, లక్ష్మీరమణ గోవింద గోవింద. ಇದು ಅಕ್ಕಮಗಾರರ ಬಂಡೆ ಅಂತೇಳಿ ಇಲ್ಲಿ ರಾಲಪಳ್ಳಿ ಮತ್ತು 4-5 ಗ್ರಾಮಗಳಿಗೆ ಸೇರಿದಂಥ ದೇವಸ್ಥಾನ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮಡಗಸಿರ ಮತ್ತು ಗುಡಿಬಂಡೆ ವಲಯದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಕ್ಕಮ್ಮ ಮತ್ತು ಶಿವನ ದೇವಸ್ಥಾನ ಇದೆ. ಇದನ್ನು ಅಕ್ಕಮ್ಮ ಕೊಂಡ ಅಂತೇಳಿ ಹೇಳ್ತಾರೆ. ಇಲ್ಲಿ ವೈಕುಂಠ ಏಕಾದಶಿ ದಿನ ತುಂಬ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತವೆ. ಅದೇ ರೀತಿ ವಾರ್ಷಿಕೋತ್ಸವ ವರ್ಷಕ್ಕೊಂದ್ಸಾರಿ ಮೇ ತಿಂಗಳಲ್ಲಿ ನಡೀತದೆ. ಮತ್ತು ವಿಶೇಷವಾಗಿ ಇಲ್ಲಿ ಆಸುಪಾಸಿನ ಒಂದು 10-12 ಊರಿನ ಎಲ್ಲ ಬಂದು ಇಲ್ಲಿ ಸೇವೆ ಮಾಡಿಕೊಂಡು ಹೋಗ್ತಾರೆ. ಅದೇ ರೀತಿ ಎದುರುಗಡೆ ಶಂಕರಗಲ್ಲು ಅಂತೇಳಿದೆ. ಈ ಪರಿಸರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳುವಂಥದ್ದು ಇದು ಒಂದೇ ಇರೋದು. ಮತ್ತು ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳು ತಿರುಪತಿಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇವೆ. ಮತ್ತು ಜನರು ಬಂದು ಇಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಹರಕೆಯನ್ನು ಹೊತ್ತು ಮದುವೆ ಆಗದವರು ಬಂದು ಇಲ್ಲಿ ಬಂದು ಕೈ ಮುಗಿದು ಅವರು ಕೇಳಿಕೊಂಡ್ರೆ ಮದುವೆಗಳು ಬೇಗ ಆಗ್ತದೆ. ಅದೇ ರೀತಿ ಅವರಿಗೆ ಸಂತಾನಾಭಿವೃದ್ಧಿ ಆಗ್ತದೆ ಮತ್ತು ಒಳ್ಳೆ ಆಯುರಾರೋಗ್ಯ ಐಶ್ವರ್ಯಗಳು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕೃಪಾಕಟಾಕ್ಷದಿಂದ ಸಿಗುತ್ತೆ ಅಂತ ಹೇಳಿ ಇಲ್ಲಿಯ ಪುರಾಣ ಇದೆ. ಅದೇ ರೀತಿ ಎಲ್ಲರೂ ಜನ ಬಂದು ಇಲ್ಲಿ ಸೇವೆ ಮಾಡಿಕೊಂಡು ಹೋಗ್ತಾರೆ. ಈ ದೇವಸ್ಥಾನ ಆಗಿ 12 ವರ್ಷ ಆಯಿತು. ಅದರ ಮೊದಲು ಇಲ್ಲಿ ಬರೀ
ಒಂದು ಗುಡಿ ಮಾತ್ರ ಇತ್ತು. ಆಮೇಲೆ 12 ವರ್ಷದಿಂದ ಅಕ್ಕಮ್ಮ ಬಂಡೆ ಅಂತೇಳಿ ಇದಕ್ಕೆ ಹೆಸರು. ಕೆಳಗಡೆ ಅಕ್ಕಮ್ಮ ಸಪ್ತಮಾತೃಕೆಯರು ಅಂತೇಳಿ ಕೆಳಗೆ ಈ ಬಂಡೆಯ ಕೆಳಗಡೆ ಸಪ್ತಮಾತೃಕೆಯರು ಅಂತೇಳಿ ಅಕ್ಕಮ್ಮ ಇದ್ದಾರೆ. ಆಮೇಲೆ ಶಿವನ ದೇವಸ್ಥಾನ ಇದೆ. ಎಲ್ಲ ಜನರು ಬಂದು ಎಲ್ಲ ಹರಕೆಗಳನ್ನು ತೀರಿಸಿಕೊಂಡು ಹೋಗ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವೀಗ ತಾನೇ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಒಂದು ದರ್ಶನ ಮಾಡಿಕೊಂಡು ಹಂಗೆ ನಾವು ಅಕ್ಕಮ್ಮ ಬಂಡೆ ಈ ಕೆಳಗೆ ಇಳ್ಕೊಂಡ್ ಬಂದ್ರೆ ಇಲ್ಲಿ ಮಧ್ಯದಲ್ಲಿ ಅನ್ನಪೂರ್ಣ ಸಮೇತ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಇದ್ದಾರೆ. ಇಲ್ಲಿ ವಿಘ್ನೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ತತ್ಸಮೇತ ಶ್ರೀ ನಂದೀಶ್ವರ ದೇವರು ಕೂಡ ಇಲ್ಲೇ ಪ್ರತಿಷ್ಠಾಪನೆ ಆಗಿದ್ದು, ಶಿವನ ಹಿಂದೆ ಶ್ರೀ ಶಕ್ತಿಯಾಗಿರ್ತಕ್ಕಂತಹ ಶ್ರೀ ಅನ್ನಪೂರ್ಣೇಶ್ವರಿ ಅವರು ಇದ್ದಾರೆ. ಇಲ್ಲಿ ಪ್ರತ್ಯೇಕತೆ ಏನಂದ್ರೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಅವರ ಹಿಂದೆನೆ ಶ್ರೀ ಅನ್ನಪೂರ್ಣೇಶ್ವರಿ ಇರೋದ್ರಿಂದ ಇಲ್ಲಿಯ ವಿಶೇಷತೆ ಅದೇ ಬಂದಿರೋದು. ನಾವು ಈ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿನ ಅಲ್ಲಿ ಕಾಶಿಯಲ್ಲಿ ಹೋಗಿ ನೋಡಿದ್ರೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಅರ್ಧಾಂಗಿಯಾಗಿರ್ತಕ್ಕಂಥ ಶ್ರೀ ಅನ್ನಪೂರ್ಣೇಶ್ವರಿ ಸದಾ ಅವ್ರ ಜೊತೆ ಇರ್ತಾರೆ. ಅದೇ ಒಂದು ಇದನ್ನ ಇಟ್ಕೊಂಡು ನಾವು ಇಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿನ ಪ್ರತಿಷ್ಠಾಪನೆ ಮಾಡಿ ಸದಾ ತಾಯಿಯ ಶಕ್ತಿ ಶ್ರೀ ಶಕ್ತಿ ಮತ್ತು ಶಿವಶಕ್ತಿ ಎರಡು ಒಟ್ಟಿಗೆ ಇರ್ಲಿ ಅಂತ ಹೇಳಿ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಾಗಿದೆ. ಅಮ್ಮನವರ ವಿಗ್ರಹ ಬಂದು ಕಾಶಿ ಒಂದು ತಂದಿರೋ ವಿಗ್ರಹ ಅಂತ ಆಗಿರೋದು. ಇದು ಅಮೃತ ಶಿಲೆ ಆಗಿದೆ. ಸದಾ ಶಿವನ ಹಿಂದೆ ಆಕೆಯ ಶಕ್ತಿಯ ಒಂದು ಉಜ್ವಲ ಆಗ್ತಾ ಇರುತ್ತೆ. మీరు ఈ కొండపైన అక్కమ్మ గార్లను విగ్రహ రూపంలో దర్శనం చేసుకోవచ్చు. ఈ అక్కమ్మ గార్ల గుడి పక్కనే ఎంతో పురాతనమైన ఒక సాధువుల మఠం కూడా మీరు చూడవచ్చు. ఆ సాధువులు నిర్మించిన మఠం ముందు ఎంతో పురాతన కాలానికి చెందిన విగ్రహాలు కూడా మీరు చూడవచ్చు.